ವಿಧಾನಸಭೆ ಕಲಾಪದಲ್ಲಿ ಶಾಲಾ ಕಾಲೇಜುಗಳ ಸುತ್ತಮುತ್ತ ಹೆಚ್ಚುತ್ತಿರುವ ಡ್ರಗ್ಸ್ ಆವಳಿಯ ಬಗ್ಗೆ ಮಾಜಿ ಶಿಕ್ಷಣ ಸಚಿವರು ಮತ್ತು ಹಾಲಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಪ್ರಶ್ನಿಸಿದ್ದು ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ತಡೆಗಟ್ಟಲು ಕೈಗೊಂಡಿರುವ ಮಹತ್ವದ ಕ್ರಮಗಳನ್ನು ಬಹಿರಂಗಪಡಿಸಿದ್ದಾರೆ. ಪ್ರತಿ ಕಾಲೇಜಿಗೂ ಹೋಗಿ ವಿದ್ಯಾರ್ಥಿಗಳ ಪರೀಕ್ಷೆ ಮಾಡಿ ಅಂತ ಪೊಲೀಸರಿಗೆ ಸೂಚಿಸಿದ್ದೇವೆ. ಕಳೆದ ತಿಂಗಳು ಈ ಆದೇಶ ಜಾರಿಯಾಗಿದೆ ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಡ್ರಗ್ಸ್ ಪ್ರಕರಣಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸುಮಾರು 7 ಕೋಟಿ ಮೌಲ್ಯದ 350 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಶಾಲಾ ಕಾಲೇಜುಗಳ ಸುತ್ತಮುತ್ತ ನಿಗಾ ಇರಿಸಲು ಆಂಟಿ ಡ್ರಗ್ಸ್ ಸಮಿತಿಗಳನ್ನು ಬಲಪಡಿಸಲಾಗುತ್ತಿದೆ. ಡ್ರಗ್ಸ್ ವ್ಯಸನವನ್ನ ಪತ್ತೆ ಹಚ್ಚಲು ಪೊಲೀಸರೇ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನ ತಪಾಸಣೆ ಮಾಡುತ್ತಾರೆ. ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಡ್ರಗ್ಸ್ ಪೂರೈಕೆ ಜಾಲವನ್ನು ನಿಲ್ಲಿಸುವುದೇ ಸರ್ಕಾರದ ಗುರಿ ಎಂದು ಪರಮೇಶ್ವರ್ ಸ್ಪಷ್ಟನೆ ನೀಡಿದರು. ಇನ್ನು ಶಾಲಾ ಕಾಲೇಜು ಆವರಣಗಳನ್ನ ಮಾದಕ ದ್ರವ್ಯ ಮುಕ್ತ ವಲಯಗಳನ್ನಾಗಿ ಮಾಡಲು ಪೊಲೀಸರು ಮತ್ತು ಶಿಕ್ಷಣ ಸಂಸ್ಥೆಗಳು ಸಮನ್ವಯದಿಂದ ಕೆಲಸ ಮಾಡಬೇಕು. ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾದ ವಿದೇಶಿಯರು ಬಂಧನವಾದ್ರೆ ಇಲ್ಲೇ ಇರಬೇಕು, ಅವರನ್ನು ಗಡೀಪಾರು ಮಾಡಲ್ಲ. ಕಳೆದ ವರ್ಷ 371 ಅಕ್ರಮ ವಿದೇಶಿಯರನ್ನ ಪತ್ತೆ ಮಾಡಲಾಗಿದೆ. ಬಹುತೇಕ ಎಲ್ಲರೂ ಡ್ರಗ್ಸ್ ದಂಧೆಕೋರರು. ಈ ವರ್ಷ 290 ವಿದೇಶಿಯರನ್ನ ಡಿಪೋರ್ಟ್ ಮಾಡಲಾಗಿದೆ. ಇವರು ಅಕ್ರಮವಾಗಿ ನೆಲೆಸಿದವರು. ತಿರುಪತಿ ಅಂದ ತಕ್ಷಣ ಲಾಡು ಬರುತ್ತೆ ಅಂದುಕೊಳ್ತೇವೆ. ತಿರುಪತಿಗೂ ಮಳವಳ್ಳಿಗೂ ಏನು ಸಂಬಂಧ ಇದೆ? ಆದ್ರೆ ತಿರುಪತಿಯಿಂದ ಮಳವಳ್ಳಿಗೆ 7 ಕೋಟಿ ಮೌಲ್ಯದ ಗಾಂಜಾ ಬಂದಿದೆ ಅಂತ ಪರಮೇಶ್ವರ್ ಮಾಹಿತಿಯನ್ನ ನೀಡಿದರು. ಒಟ್ನಲ್ಲಿ ಡ್ರಗ್ಸ್ ಜಾಲ ತಡೆಗೆ ಶಾಲಾ ಕಾಲೇಜುಗಳಿಗೂ ಖಾಕಿ ಪಡೆ ಎಂಟ್ರಿ ಕೊಡಲಿದೆ.